ಆನೆ ಕುದುರೆಗಳನ್ನು ಕಟ್ಟಿ ಸಾಕಿ ಹೆಸರು ಗಳಿಸಿದ್ದ ಪೊಯ್ಯತ್ತಾಯ ವಂಶಸ್ಥರಿಗೆ ಮನೆಯಲ್ಲಿ ಗತ್ತು ಗೈರತ್ತಿನ ಭುಜವಿರುವ ಎತ್ತುವೊಂದನ್ನು ಸಾಕಬೇಕೆಂಬ ಮನಸ್ಸಾಗಿ ಎತ್ತಿನ ಪೈರು ಹುಡುಕುತ್ತಾ ಘಟ್ಟ ಏರುತ್ತಾರೆ. ಅಲ್ಲಿ ಕಾಣಸಿಗುವ ಚೆನ್ನಮಂಗಲ ಚೆಲುವರಾಯ ಎಂಬ ಎತ್ತಿನ ಮೇಲೆ ತಲೆಯಿಂದ ಬಾಲದವರೆಗೆ ಬೆಳ್ಳಿಯ ನಾಣ್ಯಗಳನ್ನಿಟ್ಟು ಆ ಬೆಲೆಗೆ ಖರೀದಿಸಿದ ಎತ್ತು ಸಂಧ್ಯಾ ವಂದನೆಯ ವೇಳೆಗೆ ತೋಡಭರಿತ ಕುಕ್ಕುದ, ಅಂದರೆ ತೋಡಿನ ಬಳಿಯ ಮಾವಿನ ಮರದಲ್ಲಿ ಕಟ್ಟಿ ಹಾಕಲಾಗಿತ್ತು. ಮಾಯವಾಗಿ ಮಾವಿನ ಮರದ ಮೇಲೆ ಗಂಟೆಯ ಸದ್ದು ಕೇಳಿಸುತ್ತದೆ. ಎಲ್ಲಿದೆ ಎತ್ತು ಎಂದು ಗಾಬರಿಯಾದಾಗ ಜತೆಗಿದ್ದ ನಂಬೆ ಬೈದ್ಯ ಎಂಬವರ ಮೇಲೆ ಆವೇಶವಾಗಿ, ಈ ಎತ್ತಿನ ಮೇಲೆ ನನ್ನ ಆಹ್ವಾನೆಯಾಗಿದೆ ಎಂದು ಶಿವ ಸಂಭೂತ ಶಕ್ತಿ ತಿಳಿಸುತ್ತದೆ. ಆ ದೈವ ತೋಡಕುಕ್ಕಿನಾರ್ ಎಂಬ ಹೆಸರಲ್ಲಿ ದುರ್ಗಲ ಎಂಬ ಪರಿವಾರ ಶಕ್ತಿಯ ಜೊತೆಗೆ ಕಣಂತೂರಿನಲ್ಲಿ ನೆಲೆಯಾಗುತ್ತದೆ. ಹತ್ತಿರದ ಶ್ರೀ ಉಳ್ಳಾಲ್ತಿ ಅಮ್ಮನವರು ಕಣಂತೂರು ಕ್ಷೇತ್ರದ ಸಹೋದರ ಸಮಾನ ಶಕ್ತಿಯೊಂದಿಗೆ ಉಳ್ಳಾಲದ ಕಡಲು ನೋಡುವ ಆಸೆಯಿಂದ ಬರುವಾಗ ಬೆಳ್ಮದಲ್ಲಿ ಕಾಲೂರಿ, ನಂತರ ಪಟ್ಟೋರಿ ಎಂಬಲ್ಲಿ ಅರೆ ಗಳಿಗೆ ಕುಳಿತ ನೆಲದಲ್ಲಿ ಇದೀಗ ಸುಂದರ ಆರೂಢ ಎದ್ದು ನಿಂತಿದೆ. ಅವರ ಅಸ್ತಿತ್ವಕ್ಕೆ ಸಾಕ್ಷಿ ಎಂಬಂತೆ 500 ವರ್ಷಗಳಷ್ಟು ಹಿಂದಿನ ಕಡ್ಸಲೆ ಮಣಿ ಇತ್ತೀಚೆಗೆ ಪತ್ತೆಯಾಗಿತ್ತು. ಧರ್ಮ ಅರಸು ಮತ್ತು ಉಳ್ಳಾಲ್ತಿ ಅಮ್ಮನಿಗೆ ವೈಭವದ ನೇಮವು ಸಮರ್ಪಣೆಯಾಗಿದೆ.